ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಟುಡೇ ಬ್ಲಾಗ್. ಇವತ್ತು ನಾನು ಹೊರಟಿದ್ದೀನಿ ಎಕ್ಸಿಬಿಷನ್ಗೆ, ಚೊಕ್ಕಾಲಿ ಆಡೋಕ್ಕೆ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಬರ್ತಾಳೆ, ಆಕಿನ ಕೂಡ ಜೊಕಾಲಿ ಆಡೋಣ ಬನ್ನಿ. ಇದು ನಮ್ಮ ಬೆಸ್ಟ್ ಫ್ರೆಂಡ್ ಮನಿ, ಅವಳಿಗೆ ಕರ್ಕೊಂಡು ಬರೋಣ ಬನ್ನಿ. ಶಿವಾನಿ, ಎಲ್ಲಿದೆಯಮ್ಮ ಶಿವಾನಿ? ಫೈನಲಿ ನಾವು ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಇದು ನಮ್ಮ ಟ್ರೈನ್, ಇದು ನಮ್ಮ ಏನಂತ ಗೊತ್ತಿಲ್ಲ, ಡ್ರ್ಯಾಗನ್ ಬೋಟ್ ಏನಾರ ಅಂದ್ರೆ, ಇದು ಬ್ರೇಕ್ ಡ್ಯಾನ್ಸ್, ಅದು ತಿರ್ಗೋದು ಆಯ್ತು. ಇಲ್ಲಿ ಅವರು ಆ ಜೋಕಾಲಿಯನ್ನು ನಿಂದ್ರಿಸ್ತಿದ್ದಿಲ್ಲ, ಸೊ ನಾವು ವೇಟ್ ಮಾಡ್ತಿದ್ವಿ. ನಿಂದ್ರಿಸ್ಗಳೇ ನಾನು ಮ್ಯಾಗ್ ಹೋದೆ. ಈ ನಮ್ಮ ಬೆಸ್ಟ್ ಫ್ರೆಂಡ್ ಕೆಳಗೆ ಕುಂತಲು. ಮ್ಯಾಗ್ ಬಾ ಅಂತಂದೆ, ಬರ್ತಿದ್ದಿಲ್ಲ, ಅವಳಿಗೆ ಭಯ ಆಗುತ್ತೆ, ಫಸ್ಟ್ ಟೈಮ್ ಒಳಗೆ ಕುಂತಿದ್ದು. ಸೊ ಬಾ ಅಂದಾಗ ಒಂಥರ ಕೋತಿ ಬಂದಂಗೆ ಮ್ಯಾಗ್ ಬಂದ್ಲು ಅವಳು. ನೀವು ನೋಡ್ಬೋದು, ಅವಳು ಈ ವಿಡಿಯೋ ನೋಡಿದಾಗ ನಾನು ಕಾಲ್ ಮಾಡಿ ಬೈತಾಳೆ ನಾ ಕೋತಿ ಅಂದಿದ್ದಕ್ಕೆ. ಸೊ ನಮ್ಮ ಡ್ರ್ಯಾಗನ್ ಬೋಟ್ ಸ್ಟಾರ್ಟ್ ಆಯಿತು. ಅದು ಸ್ಟಾರ್ಟ್ ಆಗಿಂದ ನನ್ನ ಫ್ರೆಂಡ್ ಫುಲ್ ಚೀರ್ತಾ ಇದ್ಲು, ಯವ್ವ ಮಮ್ಮಿ ಪಪ್ಪ ಏನೇನೋ ಅಂತು. ನೋಡ್ಬೋದು ನೀವು, ಅದು ಇನ್ನೂ ಸ್ಲೋ ಇತ್ತು, ಹೀಗೆ ಚೀರ್ತಾ ಇದ್ಲು. ಈಗ ಫಾಸ್ಟ್ ಆಯ್ತಲ್ವಾ, ಹಾಗಂತೂ ಹೇಳಬಾರ್ದು. ನೋಡ್ಬೋದು ಅಣ್ಣ ಇಲ್ಲೇ ನಿಂತಿದ್ದ. ಸೊ ಇದು ಫಾಸ್ಟ್ ಆಯಿತು. ನಮ್ಮ ಮಮ್ಮಿ ವಿಡಿಯೋ ಮಾಡ್ತಿದ್ಲು, ನೋಡ್ಬೋದು. ನಾನು ಆಡ್ತಿದ್ದೀನಿ, ಫುಲ್ ಎಂಜಾಯ್ ಮಾಡಿದ್ದೀನಿ, ನನಗೆ ಭಯ ಆಗಲ್ಲ. ಇದರಲ್ಲಿ ಕುಂತ್ವಿ. ಇದರಲ್ಲಿ ಕೂಡ್ಲಿಕ್ಕೆ 70 ರೂಪೀಸ್ ತೊಗೊಂಡ್ರು ಅವರು. ನೋಡ್ತಿರ್ಬೋದು ನೀವು, ನಾನು ಜೋಕಾಲಿ ಆಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಕೂಡ ಕುಂತ್ಕೊಂಡು, ನನ್ನ ಫ್ರೆಂಡ್ ಅಂತೂ ಫುಲ್ ಚಿರ್ತಾ ಇದ್ದಾಳೆ, ಮಮ್ಮಿ ಪಪ್ಪ ಎಂದು ನೋಡಬಹುದು. ಇದು ಫುಲ್ ಫಾಸ್ಟ್ ಇತ್ತು. ಅವ್ರು 3 ರೌಂಡ್ಸ್ ಆಡಿಸಿದ್ರು. ಫಸ್ಟ್ ಟೈಮ್ ಹಿಂಗೆ ಮಾಡಿ ಹಿಂಗೆ ಬಿಟ್ಬಿಟ್ರು, ಮತ್ತು ಸೆಕೆಂಡ್ ಟೈಮಿಗೆ ಕೂಡ ಅವರು ಹೀಗೆ ಮಾಡಿ ಹೀಗೆ ಬಿಟ್ಟರು. ಮತ್ತು ಅದು ಫಾಸ್ಟ್ ಆಯಿತು, ಮತ್ತು ಸ್ಲೋ ಆಯಿತು, ಮತ್ತು ಹಿಂಗೆ ಮಾಡಿ ಹಿಂಗೆ ಬಿಟ್ಟರು. ಆಯಿತು, ಇಲ್ಲಿಗೆ ಫಿನಿಶ್ಡ್ ಆಯಿತು. ಮತ್ತು ನಾವು ಆಡಿದ್ವಿ. ನೋಡ್ಬೋದು, ನಾವು ಬ್ರೇಕ್ ಡ್ಯಾನ್ಸ್ ಆಡ್ಲಿಕ್ಕೆ ಕೊಟ್ಟಿದ್ದೀವಿ. ನನ್ನ ಹಿಂದೆ ಅಕ್ಕ ನಿಂತಿದ್ದಾಳಲ್ಲ, ನನ್ನ ಸ್ಕೂಲ್ ಅಕ್ಕ. ಇಲ್ಲಿದ್ದೀವಲ್ಲ ನಾವಿಬ್ಬರು ಕೈ ತೋರಿಸ್ತಾ ಇದ್ದೀವಿ. ನೋಡ್ಬೋದು, ನಾವಿಬ್ಬರು ಬ್ರೇಕ್ ಡ್ಯಾನ್ಸಲ್ಲಿ ಕುಂತೀವಿ. ಬ್ರೇಕ್ ಡ್ಯಾನ್ಸ್ ಆಗಿಂದ ನಾವು ಇನ್ನೂ ಬ್ರೇಕ್ ಡ್ಯಾನ್ಸ್ ಮುಗ್ದಿದ್ದಿಲ್ಲ, ಯಾರೂ ಜಾಸ್ತಿ ಪೀಪಲ್ ಯಾರೂ ಬಂದಿದ್ದಿಲ್ಲ. ಸೊ ಅವ್ರು ಜಾಸ್ತಿ ಹೊತ್ತು ಆಡಿಸಿದ್ರು, ಯಾಕಂತ ಗೊತ್ತಿಲ್ಲ. ಅದು ಸ್ಲೋ ಆಯಿತು, ಬಂದ್ವಿ. ಮತ್ತು ನಾನು ರಾಕ್ ಆ್ಯಂಡ್ ರೋಲ್ ಮಾಡಿದೆ. ಮತ್ತು ಇಲ್ಲಿ ನೋಡ್ಬೋದು, ಬೇರೆ ಜೋಕಾಲಿ ಆಡ್ಲಿಕ್ಕೆ ಕೊಟ್ಟಿದ್ವಿ, ಅದು ಆಡ್ತಿದ್ವಿ. ಈಗ ಟ್ರೈನ್ ಆಡಕತ್ತಿದ್ವಿ. ಆಫ್ಟರ್ ಅದು ಆಡಿದ್ವಿ, ಇದು ಆಡಿದ್ವಿ. ಇದು ಅವರಷ್ಟು ಫಾಸ್ಟ್ ಆಡಿಸ್ಲಿಲ್ಲ. ಅಲ್ಲಿ ಮ್ಯಾಗ್ ಏರಿಸಿದ್ರು, ಸ್ಲೋ ಮಾಡಿಬಿಟ್ರು. ಮ್ಯಾಗ್ ಹೋದಾಗಂತೂ ಫುಲ್ ಭಯ ಗೈಸ್. ನೋಡ್ಬೋದು, ನಮ್ಮ ಮಮ್ಮಿ ನನಗೆ ತೋರಿಸ್ತಾ ಇದ್ದಲ್ಲಿ, ನಾನು ಶಿವನಿ ಕುಂತ್ಕೊಂಡಿದ್ವಿ. ನಾವೀಗ ಟ್ರೈನ್ ಆಡ್ತಿದ್ವಿ. ನೋಡ್ಬೋದು, ಇಲ್ಲಿ ನಮ್ಮ ಟ್ರೈನ್. ಮಮ್ಮಿ ಕೂಡ ಬಂದಿದ್ದು ಟ್ರೈನ್ ಆಡಲಿಕ್ಕೆ. ಈ ಟ್ರೈನ್ ತುಂಬ ಚೆನ್ನಾಗಿತ್ತು, ಆದರೆ ನನಗೆ ಇಷ್ಟ ಇಲ್ಲ. ಇದು ತುಂಬ ಸ್ಲೋ ಹೋಗುತ್ತೆ. ನೋಡಿ, ನನ್ನ ಬೇಸ್ಟಿ ಕೈ ತೋರಿಸ್ತಾ ಇದ್ದಾಳೆ. ಇದು ಟ್ರೈನ್, ಇಲ್ಲಿ ಯಾರು ಕುಂತಿದ್ರು. ಸೊ ನಾವು ಲಾಸ್ಟ್ ಕುಂತಿದ್ವಿ. ನೋಡ್ಬೋದು ನೀವು, ಇದು ನನಗೆ ಇಷ್ಟ ಇಲ್ಲ, ತುಂಬ ಸ್ಲೋ ಆಗಿ ಹೋಗುತ್ತೆ ಇದು. ಏನು ಮಾಡಿಕ್ಕಿಲ್ಲ, ಆದರೂ ಆಡಿದೆ. ನೋಡ್ಬೋದು, ಇದು ನಾನು ಮತ್ತೆ ನೋಡಿ ಏನೋ ಕೈ ತೋರಿಸ್ತಾ ಇದ್ದೀನಿ, ಹಾಯ್ ಬಾಯ್ ಗೋಯ್ ಅಂತ. ನೋಡಿ ಟ್ರೈನ್ ಫಾಸ್ಟ್ ಹೋಗಲ್ಲ, ಸ್ಲೋ ಹೋಗುತ್ತೆ ನಮ್ಮ ಟ್ರೈನ್. ಹಾಗೆ ಟೈಮ್ ಪಾಸ್ ಮಾಡ್ತಿದ್ದೀನಿ ಗಾಯ್ಸ್, ನೀನು ಬರ್ತಗೋಬೇಡಿ. ನಾ ಆಡೋದು ನೋಡಿ, ಲಂಗ್ಸೂರಲ್ಲಿದ್ದರೆ ನೀವು ಹೋಗಿ ಆಡಿ ಬನ್ನಿ. ಹೌದಾ, ಆಡಿ ಬನ್ನಿ. ನಮ್ಮ ಸ್ಕೂಲಿಗೆ ಹೋಗ್ತಿರ್ತೀವಲ್ಲ, ಅಲ್ಲಿ ಬೆಂಗಳೂರು ಬೈಪಾಸ್ ಹತ್ರ ಇದಿದೆ. ಸೊ ನಾವು ಹೋಗಿ ಬಂದ್ವಿ, ನೀವು ಕೂಡ ಹೋಗಿ ಬನ್ನಿ. ಅಲ್ಲಿ ನಮ್ಮ ಕ್ಲಾಸ್ಮೇಟ್ಸ್ ಕೂಡ ಬಂದಿದ್ದರು, ಆದರೆ ಬಾಯ್ಸ್ ಬಂದಿದ್ದರು, ಗರ್ಲ್ಸ್ ಬಂದಿದ್ದಿಲ್ಲ. ಬಾಯ್ಸ್ ಒಳಗೆ ವಿಶ್ವಜಿತ್ ಬಂದಿದ್ದ, ಮತ್ತು ಅಮಿತ್ ಬಂದಿದ್ದ, ಅವ್ರ ಅಣ್ಣ ಬಂದಿದ್ದ. ಆಯ್ತು, ಇಷ್ಟೇ ಮಂದಿ ಬಂದಿದ್ದರು. ನೋಡ್ಬೋದು, ನಾನೇನೋ ನೋಡ್ತಿದ್ದೀನಿ. ನಾನೀಗ ಬೋಟ್ ಆಡ್ಲಿಕ್ಕೆ ಹೋಗ್ಬೇಕು. ಡ್ರ್ಯಾಗನ್ ಬೋಟ್ ನನಗಿಷ್ಟ, ಇನ್ನೊಂದು ಸರಿ ಆಡ್ತೀನಿ ಗೊತ್ತಾ ನಾನು. ಇದು ಫಿನಿಷ್ಟೇ ಆಗಲಿಲ್ಲ ಜಲ್ದಿ ಟ್ರೈನ್. ಸೊ ಭಾಳ ಇದಾಯಿತು. ಈ ಟ್ರೈನ್ ಆಡೋಕ್ಕಂತೂ ಬೋರ್ ಅನಿಸುತ್ತೆ ಗಾಯ್ಸ್ ನನಗೆ.
ಆದರೂ ಆಡಬೇಕು ಏನಿಲ್ಲ. ಟ್ರೈನ್ ಆಡಲಿಕ್ಕೆ 60 ರೂಪೀಸ್. ಹಾಂ, ಮತ್ತೆ ಡ್ರ್ಯಾಗನ್ ಬೋಟ್ ನಿಮ್ಗೆ ಹೇಳಿದ್ನಲ್ಲ ಆಡ್ತೀನಂತ, ಆಡ್ತಿದ್ದೀನಿ ನೋಡಿ. ಹೋಯ್ ಹೋಯ್. ನಾನು ಹಿಂದೆ ಕುಂತಿದ್ದ ಹುಡುಗ ಅಂತೂ ಫುಲ್ ಮಕ್ಕೊಂಡೆ ಬಿಟ್ಟಿದ್ದ. ಐ ಮೀನ್ ಚಕ್ರ ಬಂದು ಬಿದ್ದಿದ್ದ. ಹಿಂದ್ಲ ರೊಕ್ಕ ಎಲ್ಲ ಚೀರ್ತಾಯಿದ್ರು, ಬರೀ ಆ ಊ ಮಾಡಿ ಅಂಜುತ್ತಾರೆ, ಆದರೂ ಕೂಡ್ತಾರೆ. ಏನು ಮಾಡೋಣ. ಇದಾಯಿತು ಮತ್ತು ಅದು ತಿರ್ಗೋಡಾಡೋಣ. ಇಲ್ಲಿ ಕುಂತಿದ್ದೀನಿ, ನಿಮ್ಗೆ ಕಾಣುತ್ತಿರ್ಬೋದು. ನಾನು 2 ಸತಿ ಆಡಿದ್ದೀನಿ ಅದನ್ನು. ಬಿಕಾಸ್ ನೆಕ್ಸ್ಟ್ ಸತಿ ನಾನು ಬೆಸ್ಟಿ ಆಡಲಿಲ್ಲ, ಅವಳಿಗೆ ಭಯ ಬಂತು, ಸೊ ಅವಳು ಆಡಲಿಲ್ಲ. ಫಸ್ಟ್ ಟೈಮಿಗೆ ಅವಳು ಚೀರಿದ್ಲು ಮಮ್ಮಿ ಪಪ್ಪ ಡ್ಯಾಡಿ ಅಂತ, ಸೊ ಓಕೆ ಆಡಲಿಲ್ಲ. ನಾನು ಹಾಡಿದೆ, ಬಾ ಅಂದರೂ ಕೇಳಲಿಲ್ಲ, ಹಳ್ಳೆ ಮಾಡಿದ್ಲು. ಸೊ ನಾನು ಬಿಟ್ಟೆ. ಸಣ್ಣ ಹುಡುಗರು ಕುಂತಿದ್ರು, ಮಮ್ಮಿ ಸಣ್ಣ ಹುಡುಗರು ಕುಂತಾರೆ, ನನ್ನ ಫ್ರೆಂಡ್ ಕುಂತಿಲ್ಲಲ್ಲ, ಏನು ಅನ್ಬೇಕು ನಾನು. ನೋಡಿ ಈಗ ಇಷ್ಟು ನಾನು ಆಡ್ತಿದ್ದೀನಿ. ಇದರಲ್ಲಿ ನಾನು ಮತ್ತೆ ಸೆಕೆಂಡ್ ಟೈಮ್ ಕುಂತಿನಲ್ಲ, ನಮ್ಮ ಮಮ್ಮಿ ಅಂತೂ ಫುಲ್ ಬೈತಿದ್ಲು, ಕೈ ಹಿಡ್ಕೊ ಎಸ್ಸಲ್ಲೇ ಆಡ್ತಿ ಅಂತ ಬೈತಿದ್ಲು. ಬಿಕಾಸ್ ನನಗೆ ಒಂದೇ ಸಡಿ ಆಡಿದ್ರು ಸಮಾಧಾನ ಆಗಲಿಲ್ಲ. ನನಗೆ ಯಾವ್ದು ಇಷ್ಟ ಅದು ಆಡ್ತೀನಿ ಅಷ್ಟೇ. ನಮ್ಮ ಮಮ್ಮಿ ಅಂತೂ ಫುಲ್ ಬೈದ್ಲು, ನಾ ಬೈಸ್ಕೊಂಡೆ. ಅದರಲ್ಲೇನು ಗೈಸ್, ಹಾಗೆ ಬೈಸ್ಕೊಳ್ಳೋದು ಬೈಯೋದು ಏನು ಮಾಡೋಕ್ಕಿಲ್ಲ. ಸೊ ಆಡಿದೆ. ಮತ್ತೇನೊಂದು ಸಲ ಆಡ್ತೀನಿ ಅಂದೆ, ನಮ್ಮ ಮಮ್ಮಿ ಬೇಡ ಅಂದ್ಲು. ಸೊ ಬಿಟ್ಟೆ. 2 ಸಲ ಆಡಿದ್ನಲ್ಲ ಸಾಕು. ಇವತ್ತು ಮತ್ತೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಹೋಗೋದು ಇಲ್ಲೋ ಗೊತ್ತಿಲ್ಲ, ಆದರೂ ಹೋಗ್ತೀನಿ. ಟ್ರೈನ್ ಆಡಲ್ಲ, ಡ್ರ್ಯಾಗನ್ 2 ಸಲ ಆಡಿ ಬಂದುಬಿಡ್ತೀನಿ ಗಾಯ್ಸ್. ಇಷ್ಟೇ ನೋಡ್ಬೋದು. ನಾನು ಎಂಜಾಯ್ ಮಾಡ್ತಿದ್ದೀನಿ. ಈಗ ಮತ್ತೆ ನಾವು ತಿರುಗೋ ಜೋಕಾಲಿ ಆಡ್ಲಿಕ್ಕೆ ಕೊಟ್ಟಿದ್ದೀವಿ. ಬಿಕಾಸ್ ಫಸ್ಟ್ ಟೈಮಿಗೆ ಏನಾಯಿತು, ಅದೇನೋ ಪ್ರಾಬ್ಲಮ್ ಆಯಿತು. ಸೊ ಅವರು 15 ಮಿನಿಟ್ಸ್ ಬಿಟ್ಟು ಬನ್ನಿ ಅಂದರು. ಸೊ ನಾವು ಅದು ಟ್ರೈನು ಮತ್ತು ನಾನು ಡ್ರ್ಯಾಗನ್ ಆಡಿದ್ನಲ್ಲ, ಅದು ಆಡಿಂದ ಇದಕ್ಕೆ ಹೋದ್ವಿ. ಟಿಕೆಟ್ ಇದ್ವು ನಮ್ಮ ಹತ್ರ, ಬಿಫೋರ್ ತೊಗೊಂಡಿದ್ವು. ಸೊ ಅವ್ರು ಕರ್ಕೊಂಡ್ರು, ಆಡಿದ್ವಿ. ಇದರಲ್ಲೂ ಕೂಡ ನಾನು ನನ್ನ ಬೆಸ್ಟಿ ಮತ್ತು ಅವ್ರು ಯಾರೋ ಅಂಕಲ್ ಅಂಟಿದ್ರು, ಅವರಿಬ್ಬರೇ ಆಡಿದ್ವಿ. ನನ್ನ ಫ್ರೆಂಡ್ಗಂತೂ ತುಂಬ ಭಯ ಆಗ್ತಿತ್ತು, ಅದೆಲ್ಲಿ ಬೀಳುತ್ತೋ ಏನೋ ಅಂತ. ಯಾಕಂದರೆ ಅವಳು ಫಸ್ಟ್ ಟೈಮ್ ಕುಂತಿಲ್ಲ ಅವಳು. ಸಣ್ಣ ಹುಡುಗರು ಕಾರ್ ಇರ್ತಾವಲ್ಲ, ಅದ್ರೊಳಗೆ ಕೂಡ್ತಾಳೆ ಅವಳು. ಸೊ ನಾನು ಕೂಡಿಸಿದ್ದೆ, ಬಾ ಅಂತ ಫೋರ್ಸ್ ಮಾಡಿ ಕುಂತ್ಕೊಂಡ್ಲು. ನೋಡ್ಬೋದು, ನಾವು ಆಡ್ತಿದ್ದೀವಿ. ಇದರಲ್ಲಂತೂ ಫುಲ್ ಮಜಾ ಬಂತು. ಅವರು ಅಷ್ಟು ಫಾಸ್ಟ್ ಆಡಿಸ್ಲಿಲ್ಲ. ಇದು ಕಾಣ್ತಿದೆಯಲ್ಲ, ಇದರಲ್ಲಿ ನಾನು ಬೆಸ್ಟಿಗೆ ಕೊಡ್ತಾಳೆ ಗೊತ್ತಾ. 6th ಆಗಿದ್ದಾಳೆ, ಇದ್ರಲ್ಲಿ ಕೊಡ್ತಾಳೆ ಗಾಯ್ಸ್. ಏನು ಮಾಡಬೇಕು. ಅಲ್ಲಿ ನಮಗೆ ಮ್ಯಾಗ ಹೋಗಿ ನಿಂದ್ರಿಸಿ ಬಿಟ್ಟಿದ್ದ ಅಣ್ಣ, ನಾವು ಹೆಂಗೆ ಇಳಿಬೇಕು ನನಗೆ ಗೊತ್ತಿದ್ದಿಲ್ಲ. ಸೊ ಹಂಗೆ ಏನೋ ಮಾಡಿದ್ವಿ. ಹೇಗಿರ್ಬೇಕಂತ ನಾನು ಯೋಚನೆ ಮಾಡಿದ್ದೆ, ಬಟ್ ನನ್ನ ಬೆಸ್ಟಿ ಅಂತೂ ಹೇಗಿರಲ್ಲ. ಸೊ ಬಿಟ್ಟೆ. ಅಲ್ಲಿದ್ದು ಯಾರು ಹೇಗಿರ್ತಾರೆ, ನಾನಂತೂ ಹೇಗಿರಲ್ಲ. ಇಲ್ಲಿ ಕೆಲವಷ್ಟು ಮಂದಿ ಬ್ರೇಕ್ ಡ್ಯಾನ್ಸ್ ಆಡತ್ತಾರ. ಇಲ್ಲಿ ಪಾಪು ಕುಂತಿದೆ ನೋಡ್ಬೋದು. ಈ ಪಾಪು ನಮ್ಮ ಮಮ್ಮಿ ಫ್ರೆಂಡ್ ಮಗ ನೋಡ್ಬೋದು. ಇವನು ಆಡ್ತಿದ್ದಾನೆ. ಇವನಿಗೆ ಕೂಡ ಸಮಾಧಾನ ಆಗಿಲ್ಲ, ಎಲ್ಲರೂ ಆಡ್ತಿದ್ರಲ್ವ ನೋಡಿ. ಸೊ ಅವನು ಆಡ್ತಿದ್ದ. ನಾನು ನನ್ನ ಬೆಸ್ಟಿ ಅಂತೂ ಮ್ಯಾಕ್ ಕೊಡ್ತಿದ್ವಿ. ಈಗ ಮತ್ತೆ ಸ್ಟಾರ್ಟ್ ಆಯಿತು. ಮತ್ತು ನನಗೆ ಇಳಿಸಿಬಿಟ್ರು. ಈಗ ಹಿಂಗೆ ನಮ್ಮ ಜರ್ನಿ ಮುಗೀತು ಗಾಯ್ಸ್. ನೋಡ್ಬೋದು. ಇದರಲ್ಲಿ ನನ್ನ ಬೆಸ್ಟಿಗೆ ಕೊಡ್ತಾಳೆ ಅಂತ ಹೇಳಿದ್ನಲ್ಲ, ಇದೆ